ನಾನವನಲ್ಲ ನನಗೇನು ಗೊತ್ತಿಲ್ಲ ಅಂತ ವೈರಲ್ ಆದ ಆಡಿಯೋ ನನಗೆ ಸೇರಿದ್ದಲ್ಲ ಅಂತ ಜಮೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನವನಲ್ಲ, ಧ್ವನಿ ನನ್ನದಲ್ಲ, ನನಗೇನು ಗೊತ್ತಿಲ್ಲ. ವೈರಲ್ ಆದ ಆಡಿಯೋ ಬಗ್ಗೆ ನನಗೇನು ಗೊತ್ತಿಲ್ಲ, ಅದು ನನಗೆ ಸೇರಿದ್ದಲ್ಲ. ಆಡಿಯೋ ಬಾಂಬ್ ಬಗ್ಗೆ ಜಮೀರ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ಪ್ರಸಾರ ಆಡಿಯೋ ಅಸಲಿ ಅಲ್ಲ, ಎಐ ತಂತ್ರಜ್ಞಾನ ಬಳಸಿ ಆಡಿಯೋ ಮಾಡಲಾಗಿದೆ. ಜಮೀರ್ ಅಹ್ಮದ್ ಖಾನ್ ಕೊಟ್ಟಿರುವಂತ ರಿಯಾಕ್ಷನ್ ಇದು. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಮಾಡಿದ್ರು ನಾನು ರೆಡಿ ಅಂತ ಹೇಳಿದ್ದಾರೆ. ಇದು ನನ್ನ ವಿರುದ್ಧ ಮಾಡಿರೋ ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಿ ವೈರಲ್ ಮಾಡುತ್ತಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ಸೈಬರ್ ಠಾಣೆಗೆ ದೂರು ಕೊಡಲು ನಿರ್ಧರಿಸಿದಂತಹ ಜಮೀರ್ ಧ್ವನಿಯಿಂದ ಬಂದಂತ ಆಡಿಯೋ ಎನ್ನಲಾದಂತ ಒಂದು ಆಡಿಯೋ ಕ್ಲಿಪ್ ಏನಿತ್ತಲ್ಲ, ರಾಜಕೀಯವಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ, ದೊಡ್ಡ ಸಂಚಲನವನ್ನ ಹುಟ್ಟಿಹಾಕಿದೆ. ಬಟ್ ಆ ಆಡಿಯೋ ನನ್ನದಲ್ಲ, ಧ್ವನಿ ನನ್ನದಲ್ಲ ಅಂತ ಜಮೀರ್ ಅಹ್ಮದ್ ಖಾನ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದು ನಕಲಿ ಎಐ ತಂತ್ರಜ್ಞಾನ ಬಳಕೆ ಮಾಡ್ಕೊಂಡು ಮಾಡಿರ್ಬೋದು ಅಂತ ಹೇಳಿರುವಂಥದ್ದು ಜಮೀರ್ ಅಹ್ಮದ್ ಖಾನ್. ಈ ಒಂದು ಆಡಿಯೋ ಕುರಿತಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊಹಮ್ಮದ್ ಸಿರಾಜ್ ಜೊತೆ ಮಾತನಾಡುವಂಥ ಆಡಿಯೋ, ದಾವಣಗೆರೆ ದಂಗಲ್ ಏನಿತ್ತಲ್ಲ, ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ್ಥ ಮೇಲೆ ಅವಾಚ್ಯ ಪದಗಳಿಂದ ಮಾತನಾಡಿರುವಂಥದ್ದು, ಅಥವಾ ಇನ್ನಿತರ ಕಾಂಗ್ರೆಸ್ಗೆ ಏನೇ ಆದರೂ ಕಾಂಗ್ರೆಸ್ಗೆ ಓಟ್ಗಳು ಬರಬಾರ್ದು, ಕುಕ್ಕರ್ಗೆ ಹೋಗಬೇಕು ಓಟ್ಗಳು ಅನ್ನುವಂಥದ್ದು, ಇದೆಲ್ಲ ಆಡಿಯೋ, ಇದು ಧ್ವನಿ ನನ್ನದಲ್ಲ ಅಂತ ಹೇಳ್ತಾ ಇದ್ದಾರೆ ಜಮೀರ್ ಅಹ್ಮದ್ ಖಾನ್. ವೈರಲ್ ಆದ ಆಡಿಯೋ ಕೇಳಿ ದಂಗಾದ ಜಮೀರ್ ಅಹ್ಮದ್ ಖಾನ್. ಬೆಳಗ್ಗೆ ಸಿದ್ದರಾಮಯ್ಯ ಭೇಟಿ ಮಾಡಿದ ಜಮೀರ್, ದೆಹಲಿಗೆ ಹೋಗುವ ಸಿದ್ಧತೆಯಲ್ಲಿದ್ದಂತ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಆಡಿಯೋ ಬಗ್ಗೆ ಸಿದ್ದರಾಮಯ್ಯ ಮುಂದೆ ಪ್ರಸ್ತಾಪಿಸಿದ ಜಮೀರ್, ಈಗ ದೆಹಲಿಗೆ ಬರುವುದು ಸೂಕ್ತವಲ್ಲ ಎಂದು ಸಿದ್ದರಾಮಯ್ಯ ಸಲಹೆಯನ್ನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ದೆಹಲಿ ಪ್ರವಾಸ ಮೊಟಕು ಮಾಡಿದ ಜಮೀರ್ ಅಹ್ಮದ್. ಸಿದ್ದು ಸಲಹೆ ಬೆನ್ನಲ್ಲೇ ಬೆಂಗಳೂರಿನಲ್ಲೇ ಉಳಿದುಕೊಂಡ ಜಮೀರ್. ಬೆಳಿಗ್ಗೆ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಹೋಗಿ ಸಿದ್ದರಾಮಯ್ಯ ಅವರ ಭೇಟಿ ಮಾಡ್ತಾರೆ. ಆಡಿಯೋ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತಾರೆ. ಸತತ ಅರ್ಧ ಗಂಟೆಗಳ ಕಾಲ ಮಾತನಾಡ್ತಾರೆ. ಆಡಿಯೋ ನನ್ನದಲ್ಲ ಅಂತ ಹೇಳ್ತಾರೆ. ಬಟ್ ಸದ್ಯಕ್ಕೆ ದೆಹಲಿಗೆ ಹೋಗುವಂತ ಸಿಚುವೇಶನ್ ಇಲ್ಲ, ನೀನು ಇಲ್ಲೇ ಇರುವಂತ ಸಿದ್ದರಾಮಯ್ಯ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ಫಾರ್ಮೇಶನ್ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಒಂದು ಕಡೆ ಈಗಾಗಲೇ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಸೇರಿದಂತ ಈ ಆಡಿಯೋ ಅಂತ ಹೇಳಲಾಗ್ತಾ ಇತ್ತು, ಅಂದ್ರೆ ಅವರ ಧ್ವನಿಯನ್ನ ಅಲ್ಲಿ ಪರಿಗಣಿಸಿಕೊಂಡು. ಬಟ್ ಇದೀಗ ಜಮೀರ್ ಅಹ್ಮದ್ ಖಾನ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಆ ಧ್ವನಿ ನನ್ನದಲ್ಲ, ಆಡಿಯೋ ನನ್ನದಲ್ಲ, ಇದನ್ನ ಎಐ ಬಳಸಿಕೊಂಡು, ತಂತ್ರಜ್ಞಾನವನ್ನ ಬಳಸಿಕೊಂಡು ಮಾಡಿರಬಹುದು ಅಂತ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಪತ್ರಿಕಾ ಪ್ರಕಟಣೆಯ ಮೂಲಕ ಇದೀಗ ಜಮೀರ್ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರಮುಖವಾಗಿ ಆ ಆಡಿಯೋ ನನ್ನದಲ್ಲ, ಎಐ ತಂತ್ರಜ್ಞಾನವನ್ನು ಉಪಯೋಗಿಸಿ ನನ್ನ ವಾಯ್ಸ್ ಅನ್ನ ಅಲ್ಲಿ ಮಾಡಲಾಗಿದೆ, ಮಾಡ್ಯುಲೇಷನ್ ಮಾಡಲಾಗಿದೆ ಅನ್ನುವಂತಹದ್ದು ಅವರ ವಾದ. ಇದರ ಜೊತೆಗೆ ಇದೀಗ ಮತ್ತೊಂದು ವಿಚಾರ ಏನು ಅಂತಂದ್ರೆ, ದೆಹಲಿಗೆ ಹೊರಟು ನಿಂತಿದ್ದಂತಹ ಜಮೀರ್ ಅವರು ತಕ್ಷಣವೇ, ಅಂದ್ರೆ ಈ ಆಡಿಯೋ ಯಾವಾಗ ವೈರಲ್ ಆಯ್ತು, ವಾಪಸ್ ಆಗುವಂತಹದ್ದು ಆಗಿದೆ. ಅಲ್ಲಿ ಸಿದ್ದರಾಮಯ್ಯ ಕೂಡ ಒಂದು ಸೂಚನೆಯನ್ನ ನೀಡಿದ್ರು ಅನ್ನುವಂತಹದ್ದು, ಡೋಂಟ್ ಕಮ್ ಡೆಲ್ಲಿ ಅನ್ನುವಂತಹ ಸೂಚನೆ ನೀಡಿದ್ರು ಅಂತ. ಆದ್ರೆ ಇದೀಗ ಅವರು ಕೊಟ್ಟಂತಹ ಸ್ಪಷ್ಟನೆ ಏನಿದೆ, ಆ ಸ್ಪಷ್ಟನೆಯಲ್ಲಿ ಅದು ಸಹಜವೂ ಹೌದು. ತಕ್ಷಣಕ್ಕೆ ಎಲ್ರೂ ಕೂಡ, ಅಂದ್ರೆ ಯಾರೇ ಆಗಿದ್ರು ಈ ರೀತಿ ಆಡಿಯೋಗಳು, ವಿಡಿಯೋಗಳು ವೈರಲ್ ಆದಂತಹ ಸಂದರ್ಭದಲ್ಲಿ ಅದ್ ನನ್ನದಲ್ಲ ಅನ್ನುವಂತಹದನ್ನ ಹೇಳ್ತಾರೆ. ಅದರಂತೆ ಈಗ ಜಮೀರ್ ಅವರು ಕೂಡ ಈ ಒಂದು ವಿಚಾರವನ್ನ ಮುಂದಿಟ್ಟಿರುವಂತದ್ದು. ಆದ್ರೆ ಯಾವಾಗ ದಾವಣಗೆರೆ ದಕ್ಷಿಣದ ಚುನಾವಣೆಯನ್ನು ನಡೆದಂತಹ ಸಂದರ್ಭದಲ್ಲಿ ಒಂದು ಆಡಿಯೋ ವೈರಲ್ ಆಗಿದೆ, ಒಂದು ಆಡಿಯೋ ಹೈಕಮಾಂಡ್ ನಾಯಕರ ಕೈ ಸೇರಿದೆ, ಹಾಗಾಗಿಯೇ ಹೈಕಮಾಂಡ್ ತಕ್ಷಣವೇ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂತಹದಿತ್ತು. ಆದ್ರೆ ಅದು ಕೇವಲ ಗುಮ್ಮ ಅನ್ನುವಂತಹ ರೀತಿಯಲ್ಲಿ ವರ್ಕ್ ಆಗ್ತಾ ಇತ್ತು. ನಿಜನೋ ಸುಳ್ಳು ಅನ್ನುವಂತಹದ್ದು ಯಾವುದು ಕೂಡ ಬಹಿರಂಗ ಆಗಿರ್ಲಿಲ್ಲ. ಆದ್ರೆ ಯಾವಾಗ ಇಂತಹದೊಂದು ಆಡಿಯೋ ಇದೆ ಅನ್ನುವಂತಹದ್ದು ರಾಜ್ಯದ ನಾಯಕರುಗಳೇ ಒಪ್ಕೊಂಡ್ರು,
ಆಗ ಒಂದಿಷ್ಟು ಕನ್ಫರ್ಮೇಶನ್ ಆಗಿತ್ತು, ಈಗ ಅದು ವೈರಲ್ ಆಗಿದೆ. ಆದ್ರೆ ಅದು ಆಡಿಯೋ ನನ್ನದಲ್ಲ ಅನ್ನುವಂತಹದ್ದನ್ನ ಈಗ ಜಮೀರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಮತ್ತೆ ರಾಜ್ಯದ ನಾಯಕರು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅಂತ. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.